ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ. ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಪಾರ್ವತೀ ಖಂಡದ ಭಾಗಗಳಿಗೆ ಸ್ವಾಗತ. ಶಿವನು ಕೊನೆಗೂ ತನ್ನ ಸುಂದರ ಸ್ವರೂಪವನ್ನು ತೋರಿಸಿ ಮೇನಾಳು ಹಾಗೂ ಹಿಮಪುರಿಯ ಎಲ್ಲ ಜನರಿಗೂ ಮೆಚ್ಚುಗೆಯಾಗುವಂತೆ ತನ್ನ ಮೋಹದಲ್ಲಿ ಅವರನ್ನು ಕೆಡವುತ್ತಾನೆ. ಪರಬ್ರಹ್ಮ ಪರಮಾತ್ಮ ಸ್ವರೂಪನಾದ ಭಗವಂತನ ನಿಜವಾದ ಸ್ವರೂಪವನ್ನು ಅರಿತವರು ಕೆಲವರು. ಗಿರಿಜೆಗೆ ಆತನ ನಿಜವಾದ ಸ್ವರೂಪ ತಿಳಿದಿತ್ತು. ಆದರೆ ಮೋಹದಲ್ಲಿ ಬಿದ್ದಿದ್ದ ಹಿಮವಂತ ಹಾಗೂ ಮೇನೆಯರು ಕೇವಲ ಬಾಹ್ಯವಾಗಿ ಅಥವಾ ಸಪ್ತರ್ಷಿಗಳು ಹೇಳಿದರು ಎಂಬ ಕಾರಣದಿಂದಾಗಿ ಶಿವನ ಸ್ವರೂಪವನ್ನು ತಿಳಿದವರಾಗಿ ಶಿವನನ್ನು ಮೆಚ್ಚಿಕೊಂಡಿರುವರು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಅನಂತರ ಭಗವಾನ್ ಶಿವನು ಪ್ರಸನ್ನ ಚಿತ್ತನಾಗಿ ತನ್ನ ಗಣಗಳೊಂದಿಗೆ ಸಮಸ್ತ ದೇವತೆಗಳೊಂದಿಗೆ ಹಾಗೂ ಇತರ ಜನರೊಂದಿಗೆ ಗಿರಿರಾಜ ಹಿಮವಂತನ ಧಾಮಕ್ಕೆ ಹೋದನು. ಹಿಮಾಚರಣ ಶ್ರೇಷ್ಠ ಪತ್ನಿ ಮೇನಾದೇವಿಯು ಆ ಸ್ತ್ರೀಯರೊಂದಿಗೆ ಮನೆಯೊಳಗೆ ಹೋಗಿ ಶಂಭುವಿಗೆ ಆರತಿಯನ್ನು ಎತ್ತಲು ಕೈಯಲ್ಲಿ ದೀಪಗಳಿಂದ ಕೂಡಿದ ತಟ್ಟೆಯನ್ನು ಎತ್ತಿಕೊಂಡು ಎಲ್ಲ ಋಷಿಪತ್ನಿಯರು ಹಾಗೂ ಇತರ ಸ್ತ್ರೀಯರೊಂದಿಗೆ ಆದರದಿಂದ ದ್ವಾರಕ್ಕೆ ಬಂದಳು. ಅಲ್ಲಿಗೆ ಹೋಗಿ ಮೇನಾಳು ದ್ವಾರದಲ್ಲಿ ಉಪಸ್ಥಿತನಾದ ಸಂಪೂರ್ಣ ದೇವತೆಗಳಿಂದ ಸೇವಿತನಾದ ಗಿರಿಜಾಪತಿ ಮಹೇಶ್ವರ ಶಂಕರನನ್ನು ತುಂಬಾ ಪ್ರೀತಿಯಿಂದ ನೋಡಿದಳು. ಅವನ ಅಂಗ ಕಾಂತಿಯು ಮನೋಹರ ಸಂಪಿಗೆಯಂತಿತ್ತು. ಅವನಿಗೆ ಒಂದು ಮುಖವಿದ್ದು 3 ನೇತ್ರಗಳಿದ್ದವು. ಪ್ರಸನ್ನ ಮುಖಾರವಿಂದದಲ್ಲಿ ಮಂದ ಮುಗುಳ್ನಗೆ ಆವರಿಸಿತ್ತು. ಅವನು ರತ್ನ ಮತ್ತು ಸುವರ್ಣಾದಿಗಳಿಂದ ವಿಭೂಷಿತನಾಗಿದ್ದನು. ಕೊರಳಲ್ಲಿ ಮಲ್ಲಿಗೆಯ ಹಾರವನ್ನು ತೊಟ್ಟಿದ್ದನು. ಸುಂದರ ರತ್ನಮಯ ಕಿರೀಟವನ್ನು ಧರಿಸಿದ್ದರಿಂದ ಅವನ ಮುಖಮಂಡಲವು ಉಜ್ವಲ ಪ್ರಭೆಯಿಂದ ಹೊಳೆಯುತ್ತಿತ್ತು. ಕೊರಳಲ್ಲಿ ನವರತ್ನ ಹಾರಾದಿ ಸುಂದರ ಆಭರಣಗಳು ಶೋಭಿಸುತ್ತಿದ್ದವು. ಕಂಕಣ ಕೇಯೂರಗಳು ಅವನ ಭುಜವನ್ನು ಅಲಂಕರಿಸಿದ್ದವು. ಅಗ್ನಿಯಂತಹ ನಿರ್ಮಲ ಅನುಪಮ ಅತ್ಯಂತ ಸೂಕ್ಷ್ಮ ಮನೋಹರ ವಿಚಿತ್ರ ಹಾಗೂ ಬಹುಮೂಲ್ಯ ವಸ್ತ್ರಯುಗ್ಮದಿಂದ ಅವನು ಬಹಳವಾಗಿ ಶೋಭಿಸುತ್ತಿದ್ದನು. ಚಂದನ, ಅಗರು, ಕಸ್ತೂರಿ ಹಾಗೂ ಮನೋಹರ ಕುಂಕುಮ ಕೇಸರದ ಅಂಗರಾಗದಿಂದ ಅವನ ಅಂಗವು ವಿಭೂಷಿತವಾಗಿತ್ತು. ಅವನು ಕೈಯಲ್ಲಿ ರತ್ನಮಯ ದರ್ಪಣವನ್ನು ಹಿಡಿದಿದ್ದನು. 2 ಕಣ್ಣುಗಳು ಕಾಡಿಗೆಯಿಂದ ಸುಶೋಭಿತವಾಗಿದ್ದವು. ಅವನು ತನ್ನ ಪ್ರಭೆಯಿಂದ ಎಲ್ಲರನ್ನೂ ಆವರಿಸಿ ಬಿಟ್ಟಿದ್ದನು ಹಾಗೂ ಅವನು ಅತ್ಯಂತ ಮನೋಹರವಾಗಿ ಕಂಡುಬರುತ್ತಿದ್ದನು. ಅತ್ಯಂತ ತರುಣ, ಪರಮ ಸುಂದರ ಹಾಗೂ ಆಭರಣಭೂಷಿತ ಅಂಗದಿಂದ ಸುಶೋಭಿತನಾಗಿದ್ದನು. ಕಾಮಿನಿಯರಿಗೆ ಅತ್ಯಂತ ಕಮನೀಯವಾಗಿ ಕಾಣುತ್ತಿದ್ದನು. ಅವನಲ್ಲಿ ವ್ಯಗ್ರತೆಯ ಅಭಾವವಾಗಿತ್ತು. ಅವನ ಮುಖಾರವಿಂದವು ಕೋಟಿ ಚಂದ್ರರಿಗಿಂತಲೂ ಮಿಗಿಲಾಗಿ ಆಹ್ಲಾದದಾಯಕವಾಗಿತ್ತು. ಅವನ ಶ್ರೀ ಅಂಗಗಳ ನೋಟವು ಕೋಟಿ ಮನ್ಮಥರಿಗಿಂತಲೂ ಹೆಚ್ಚು ಮನೋಹಾರಿಯಾಗಿತ್ತು. ಅವನು ಸರ್ವಾಂಗ ಸುಂದರನಾಗಿದ್ದನು. ಇಂತಹ ಸುಂದರ ರೂಪವುಳ್ಳ ಪರಮೋತ್ತಮ ದೇವತೆ ಭಗವಾನ್ ಶಿವನು ಅಳಿಯನಾಗಿ ತನ್ನ ಮುಂದೆ ನಿಂತಿರುವುದನ್ನು ನೋಡಿ ಮೇನಾದೇವಿಯ ಎಲ್ಲ ಶೋಕ ಚಿಂತೆಗಳು ದೂರಾದವು. ಆಕೆಯು ಪರಮಾನಂದ ಸಿಂಧುವಿನಲ್ಲಿ ಮುಳುಗಿ ಹೋದಳು ಮತ್ತು ತನ್ನ ಭಾಗ್ಯವನ್ನು, ಗಿರಿಜೆಯನ್ನು, ಗಿರಿರಾಜ ಹಿಮವಂತನನ್ನು ಮತ್ತು ಸಮಸ್ತ ಕುಲವನ್ನು ಭೂರಿ ಭೂರಿ ಪ್ರಶಂಸಿಸಿದಳು. ಅವಳು ತನ್ನನ್ನು ಕೃತಾರ್ಥಳೆಂದು ತಿಳಿದು ಪದೇ ಪದೇ ಹರ್ಷವನ್ನು ಅನುಭವಿಸಿದಳು. ಸತಿ ಮೇನಾಳ ಮುಖವು ಪ್ರಸನ್ನತೆಯಿಂದ ಅರಳಿ ಹೋಯಿತು. ಆಕೆಯು ತನ್ನ ಅಳಿಯನನ್ನು ಆನಂದದಿಂದ ಅವಲೋಕಿಸುತ್ತಾ ಅವನಿಗೆ ಆರತಿ ಎತ್ತಲು ತೊಡಗಿದಳು. ಗಿರಿಜೆಯು ಹೇಳಿದ ಮಾತನ್ನು ಪದೇ ಪದೇ ನೆನೆಸಿಕೊಂಡು ಮೇನಾಳಿಗೆ ಬಹಳ ವಿಸ್ಮಯವಾಗುತ್ತಿತ್ತು. ಅವಳು ಹರ್ಷೋತ್ಫುಲ್ಲ ಮುಖಾರವಿಂದದಿಂದ ಮನಸ್ಸಿನಲ್ಲಿ, ಪಾರ್ವತಿಯು ಮೊದಲು ನನ್ನಲ್ಲಿ ಹೇಳಿದುದಕ್ಕಿಂತಲೂ ಹೆಚ್ಚಾದ ಸೌಂದರ್ಯವನ್ನು ನಾನು ಈ ಪರಮೇಶ್ವರ ಶಿವನಲ್ಲಿ ನೋಡುತ್ತಿದ್ದೇನೆ. ಮಹೇಶ್ವರನ ಮನೋಹರ ಲಾವಣ್ಯವು ಈಗ ಅವರ್ಣನೀಯವಾಗಿದೆ ಅಂದುಕೊಂಡಳು. ಹೀಗೆ ಯೋಚಿಸಿ ಆಶ್ಚರ್ಯಚಕಿತಳಾದ ಮೇನಾಳು ಮನೆಯೊಳಗೆ ಹೋದಳು. ಅಲ್ಲಿಗೆ ಬಂದಿರುವ ಯುವತಿಯರು ವರನ ಮನೋಹರ ರೂಪವನ್ನು ಬಹಳವಾಗಿ ಪ್ರಶಂಸಿಸಿದರು. ಗಿರಿರಾಜನಂದಿನಿ ಶಿವೆಯು ಧನ್ಯ ಧನ್ಯ ಎಂದು ಹೇಳುತ್ತಿದ್ದರು. ಕೆಲವು ಕನ್ಯೆಯರು ದುರ್ಗೆಯಾದರೂ ಸಾಕ್ಷಾತ್ ಭಗವತಿಯಾಗಿದ್ದಾಳೆ ಎಂದು ಹೇಳಿದರು. ಇತರ ಕೆಲವು ಕನ್ಯೆಯರು ಮೇನಾಳ ಬಳಿ
ನಾವಾದರೂ ಎಂದೂ ಇಂತಹವರನ್ನು ನೋಡಲೇ ಇಲ್ಲ. ಇವನನ್ನು ಪಡೆದು ಗಿರಿಜೆಯು ಧನ್ಯಳಾದಳು ಎಂದು ಹೇಳಿದರು. ಭಗವಾನ್ ಶಂಕರನ ಆ ರೂಪವನ್ನು ನೋಡಿ ಸಮಸ್ತ ದೇವತೆಗಳು ಹರ್ಷಗೊಂಡರು. ಶ್ರೇಷ್ಠ ಗಂಧರ್ವರು ಅವನ ಕೀರ್ತಿಯನ್ನು ಹಾಡತೊಡಗಿದರು. ಅಪ್ಸರೆಯರು ನಾಟ್ಯವಾಡಿದರು. ವಾದ್ಯಗಾರರು ಮಧುರ ಧ್ವನಿಯಲ್ಲಿ ಅನೇಕ ರೀತಿಯ ಕಲೆಯನ್ನು ತೋರಿಸುತ್ತಾ ಆದರದಿಂದ ಬಗೆ ಬಗೆಯ ವಾದ್ಯಗಳನ್ನು ನುಡಿಸುತ್ತಿದ್ದರು. ಹಿಮಾಚಲನು ಆನಂದಿತನಾಗಿ ದ್ವಾರೋಚಿತ ಮಾಂಗಲಿಕ ಕಾರ್ಯವನ್ನು ಮಾಡಿದನು. ಸಮಸ್ತ ನಾರಿಯರೊಂದಿಗೆ ಮೇನಾಳು ಕೂಡ ಮಹೋತ್ಸವವನ್ನು ಆಚರಿಸುತ್ತಾ ವರನ ಕಾಲುಗಳನ್ನು ತೊಳೆದಳು. ಮತ್ತೆ ಅವಳು ಸಂತೋಷದಿಂದ ಮನೆಯೊಳಗೆ ಹೊರಟು ಹೋದಳು. ಬಳಿಕ ಭಗವಾನ್ ಶಿವನು ತನ್ನ ಗಣಗಳೊಂದಿಗೆ ದೇವತೆಗಳೊಂದಿಗೆ ತನಗಾಗಿ ಅಣಿಗೊಳಿಸಿದ ಬಿಡಾರವನ್ನು ಪ್ರವೇಶಿಸಿದನು. ಅಷ್ಟರಲ್ಲಿ ಗಿರಿರಾಜನ ಅಂತಃಪುರದ ಸ್ತ್ರೀಯರು ಪಾರ್ವತಿಯನ್ನು ಜೊತೆಗೆ ಕರೆದುಕೊಂಡು ಕುಲದೇವಿಯ ಪೂಜೆಗಾಗಿ ಹೊರಗೆ ಹೊರಟರು. ರೆಪ್ಪೆಯನ್ನೇ ಮಿಟುಕಿಸದ ದೇವತೆಗಳು ಪ್ರಸನ್ನತೆಯಿಂದ ಪಾರ್ವತಿಯನ್ನು ನೋಡಿದರು. ಆಕೆಯ ಅಂಗ ಕಾಂತಿಯು ನೀಲ ಅಂಜನದಂತೆ ಇತ್ತು. ಅವಳು ಮನೋಹರ ಅಂಗಗಳಿಂದ ವಿಭೂಷಿತಳಾಗಿದ್ದಳು. ಆಕೆಯ ಕಟಾಕ್ಷವು ಕೇವಲ ಭಗವಾನ್ ತ್ರಿಲೋಚರನ ಮೇಲೆಯೇ ಬೀಳುತ್ತಿತ್ತು. ಇತರ ಯಾವುದೇ ಪುರುಷನ ಕಡೆಗೆ ಆಕೆಯ ಕಣ್ಣುಗಳು ಹಾಯುತ್ತಿರಲಿಲ್ಲ. ಅವಳ ಪ್ರಸನ್ನ ಮುಖ ಕಮಲವು ಮಂದ ಮುಗುಳ್ನಗೆಯಿಂದ ಸುಶೋಭಿತವಾಗಿತ್ತು. ಅವಳು ಕಟಾಕ್ಷಪೂರ್ಣ ದೃಷ್ಟಿಯಿಂದ ನೋಡುತ್ತಿದ್ದಳು ಹಾಗೂ ಬಹಳ ಮನೋಹಾರಿಣಿಯಾಗಿ ಕಂಡುಬರುತ್ತಿದ್ದಳು. ಆಕೆಯ ಜಡೆಯು ಬಹಳ ಸುಂದರವಾಗಿತ್ತು. ಕಪೋಲಗಳಲ್ಲಿ ಬಿಡಿಸಿದ ಮನೋಹರ ಪತ್ರ ಭಂಗಿಯು ಆಕೆಯ ಶೋಭೆಯನ್ನು ಹೆಚ್ಚಿಸಿತ್ತು. ಹಣೆಯಲ್ಲಿ ಕಸ್ತೂರಿಯ ಬೊಟ್ಟಿನ ಜೊತೆಗೆ ಸಿಂಧೂರದ ಬೊಟ್ಟು ಕೂಡ ಶೋಭಿಸುತ್ತಿತ್ತು. ವಕ್ಷಸ್ಥಳದಲ್ಲಿ ಶ್ರೇಷ್ಠ ರತ್ನಗಳ ಸಾರಭೂತ ಹಾರಗಳಿಂದ ದಿವ್ಯ ದೀಪ್ತಿಯು ಪಸರಿಸಿತ್ತು. ರತ್ನಗಳಿಂದ ಮಾಡಿದ ಕೇಯೂರ, ವಂಕಿ, ಕಂಕಣಗಳಿಂದ ಆಕೆಯ ಭುಜಗಳು ಅಲಂಕೃತವಾಗಿದ್ದವು. ಉತ್ತಮ ರತ್ನಮಯ ಕುಂಡಲಗಳಿಂದ ಆಕೆಯ ಕಪೋಲಗಳು ಹೊಳೆಯುತ್ತಿದ್ದವು. ಆಕೆಯ ದಂತಪಂಕ್ತಿಯು ಮಣಿಗಳ ಹಾಗೂ ರತ್ನಗಳ ಪ್ರಭೆಯನ್ನು ಕಸಿದುಕೊಂಡಿತ್ತು ಮತ್ತು ಮುಖದ ಶೋಭೆಯನ್ನು ಹೆಚ್ಚಿಸುತ್ತಿತ್ತು. ಮಧುವಿನಿಂದ ತುಂಬಿದ ಅಧರ ಹಾಗೂ ಓಷ್ಠ ತೊಂಡೆ ಹಣ್ಣಿನಂತೆ ಕೆಂಪಾಗಿದ್ದವು. ಎರಡೂ ಕಾಲುಗಳಲ್ಲಿ ರತ್ನಮಯ ನೂಪುರಗಳು ಶೋಭಿಸುತ್ತಿದ್ದವು. ಆಕೆಯು ಒಂದು ಕೈಯಲ್ಲಿ ರತ್ನ ಜಡಿತ ದರ್ಪಣವನ್ನು ಹಿಡಿದುಕೊಂಡಿದ್ದಳು. ಇನ್ನೊಂದು ಕೈ ಕ್ರೀಡಾಕಮಲದಿಂದ ಶೋಭಿಸುತ್ತಿತ್ತು. ಆಕೆಯ ಅಂಗಗಳಲ್ಲಿ ಚಂದನ, ಅಗರು, ಕಸ್ತೂರಿ, ಕೇಸರ, ಕುಂಕುಮಗಳ ಅಂಗರಾಗಗಳನ್ನು ಹಚ್ಚಲಾಗಿತ್ತು. ಕಾಲುಗಳಲ್ಲಿ ಕಾಲ್ಗೆಜ್ಜೆಗಳು ಒಲಿಯುತ್ತಿದ್ದವು. ತನ್ನ ಕೆಂಪಾದ ಅಂಗಾಲುಗಳಿಂದ ಬಹಳವಾಗಿ ಶೋಭಿಸುತ್ತಿದ್ದಳು. ಸಮಸ್ತ ದೇವತೆಗಳು ಜಗತ್ತಿನ ಆದಿ ಕಾರಣಭೂತ ಜಗಜ್ಜನನಿ ಪಾರ್ವತೀ ದೇವಿಯನ್ನು ನೋಡಿ ಭಕ್ತಿ ಭಾವದಿಂದ ತಲೆಬಾಗಿ ಮೇನಾ ಸಹಿತ ಆಕೆಗೆ ಪ್ರಣಾಮ ಮಾಡಿದರು. ತ್ರಿಲೋಚನ ಶಿವನು ಕೂಡ ಬಹಳ ಪ್ರಸನ್ನತೆಯಿಂದ ಕೃಪಾ ಕಟಾಕ್ಷದಿಂದ ಆಕೆಯನ್ನು ನೋಡಿ ಆಕೆಯಲ್ಲಿ ಸತಿಯ ಆಕೃತಿಯನ್ನು ಕಂಡು ವಿರಹ ವೇದನೆಯನ್ನು ತ್ಯಜಿಸಿದನು. ಶಿವೆಯ ಮೇಲೆ ಕಣ್ಣುಗಳು ನೆಟ್ಟು ಭಗವಾನ್ ಶಿವನು ಆಗ ಎಲ್ಲವನ್ನೂ ಮರೆತು ಬಿಟ್ಟನು. ಅವನ ಇಡೀ ಶರೀರದಲ್ಲಿ ರೋಮಾಂಚನ ಉಂಟಾಯಿತು. ಅವನು ಹರ್ಷವನ್ನು ಅನುಭವಿಸುತ್ತಾ ಗೌರಿಯ ಕಡೆಗೆ ನೋಡತೊಡಗಿದನು. ಗೌರಿಯು ಅವನ ಕಣ್ಣುಗಳಲ್ಲಿ ತುಂಬಿ ಹೋದಳು. ಇತ್ತ ಕಾಳಿಯು ಪುರದಿಂದ ಹೊರಗೆ ಹೋಗಿ ಅಂಬಿಕಾ ದೇವಿಯನ್ನು ಪೂಜಿಸಿ ಬ್ರಾಹ್ಮಣ ಪತ್ನಿಯರೊಂದಿಗೆ ಪುನಃ ತನ್ನ ತಂದೆಯ ರಮಣೀಯ ಭವನಕ್ಕೆ ಮರಳಿದಳು. ಭಗವಾನ್ ಶಂಕರನು ಬ್ರಹ್ಮನಾದ ನನ್ನೊಂದಿಗೆ, ವಿಷ್ಣುವಿನೊಂದಿಗೆ ಹಾಗೂ ದೇವತೆಗಳೊಂದಿಗೆ ಹಿಮಾಚಲನು ಹೇಳಿರುವ ತನ್ನ ನಿಯತ ಸ್ಥಾನಕ್ಕೆ ಸಂತೋಷದಿಂದ ಹೋದನು. ಅಲ್ಲಿ ಗಿರಿರಾಜನಿಂದ ನಾನಾ ಪ್ರಕಾರದ ಸುಂದರ ಸಮೃದ್ಧಿಯಿಂದ ಸಮ್ಮಾನಿತರಾಗಿ ಅವರೆಲ್ಲರೂ ಸುಖವಾಗಿ ಉಳಿದುಕೊಂಡರು ಮತ್ತು ಭಗವಾನ್ ಶಿವನ ಸೇವೆಯನ್ನು ಮಾಡತೊಡಗಿದರು. ಈ ರೀತಿಯಾಗಿ ಶಿವನ ಹೃದಯದ ತುಂಬ ಗಿರಿರಾಜಕುಮಾರಿಯಾದ ಗಿರಿಜೆಯು, ಗೌರವರ್ಣದವಳಾದ ಗೌರಿ, ಪರ್ವತರಾಜನ ಪುತ್ರಿಯಾದ ಪಾರ್ವತಿ ಎಂದು ಹಲವು ಹೆಸರುಗಳಿಂದ ಅಂಕಿತಳಾದಂತಹ ಆ ಶೈಲಪುತ್ರಿಯೇ ಆ ಶಿವನ ಹೃದಯದಲ್ಲಿ ತುಂಬಿ ಹೋಗಿದ್ದಳು. ಗಿರಿರಾಜ ಕನ್ಯೆಯಾದ ಪಾರ್ವತಿಯ ಹೃದಯದಲ್ಲೂ ಶಿವನೇ ತುಂಬಿ ಹೋಗಿದ್ದನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.